ವೆಲ್ಕಮ್ ಟು ನಿಶಿಕಾ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಮಂಡೇ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತೆಳು ದೋಸೆಯನ್ನು ಮಾಡಿದ್ದೆ, ನೀರು ದೋಸೆ. ಅದರ ಜೊತೆಗೆ ಕಾಯಿ ಚಟ್ನಿಯನ್ನು ಮಾಡಿದ್ದೆ. ದೋಸೆ ಮತ್ತು ಕಾಯಿ ಚಟ್ನಿಯನ್ನು ಬೆಳಿಗ್ಗೆ ತಿಂಡಿ ತಿಂದ್ವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಸೇಮ್ ಟೈಮಿಗೆ ಹೋಗ್ತಾರೆ. ಅವರು ಮೊದಲಿಗೆ ಹೋಗ್ತಾರೆ. ಆಮೇಲೆ ನನ್ನ ಮಗಳಿಗೆ 9:30 ಇದೆ ಸ್ಕೂಲು. ಆಮೇಲೆ ನಾನು ತಿಂದ್ಕೊಂಡು ಅವಳಿಗೆ ಸ್ಕೂಲ್ ರೆಡಿ ಮಾಡಿ ಸ್ಕೂಲಿಗೆ ಬಿಡಲಿಕ್ಕೆ ಹೋಗ್ತಾಯಿದ್ದೀನಿ. 9:30ಗೆ ಪ್ರೇಯರ್ ಇದೆ ಇವಳದು. ನನ್ನ ಮಗಂದು 8:00ಗೆ ಪ್ರೇಯರ್ ಆಗ್ತದೆ. ನನ್ನ ಹಸ್ಬೆಂಡ್ ಮತ್ತು ಅವರು ಸೇಮ್ ಟೈಮಿಗೆ ಅವರು ಡ್ಯೂಟಿಗೆ ಹೋಗ್ತಾರೆ. ಮಗನ ಸ್ಕೂಲಿಗೆ ಬಿಟ್ಟು ಅವರು ಡ್ಯೂಟಿಗೆ ಹೋಗ್ತಾರೆ. ಇವಳನ್ನು ನಾನು 9:30 ಸುಮಾರಿಗೆ ಬಿಡ್ತೀನಿ. ಹತ್ತಿರ ಇದೆ ಸ್ಕೂಲು. ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀನಿ. ಒಂದಿನ ಹೆಲ್ಮೆಟ್ ಹಾಕ್ಕೊಳ್ದೆ ಹೋಗ್ದಿನ ನಂಗೆ ಫೈನ್ ಬಿದ್ದಿತ್ತು. ಪೊಲೀಸರು ಅಲ್ಲೇ ಕ್ರಾಸಲ್ಲೇ ನಿಂತಿದ್ರು. ಯಾವಾಗಲೂ ಹಾಕ್ಕೊಂಡು ಹೋಗ್ತೀನಿ, ಆದರೆ ಅವತ್ತೇ ನಾನು ಹಾಕ್ಕೊಂಡು ಹೋಗಿರಲಿಲ್ಲ. ಸುಮ್ಮನೆ 500 ರೂಪಾಯಿ ನನಗೆ ಫೈನ್ ಹಾಕಿಬಿಟ್ರು. ಏನೂ ಮಾಡೋಕ್ಕಾಗಲ್ಲ. ಇದು ಸ್ಕೂಲಿಗೆ ಬಂದ್ವಿ. ಅವಳನ್ನು ಬಿಟ್ಟು ನಾನು ಸ್ವಲ್ಪ ಶಾಪ್ ಹತ್ರ ಹೋಗ್ತೀನಿ. ನನಗೆ ಸ್ವಲ್ಪ ಶಾಂಪು ಖಾಲಿಯಾಗಿತ್ತು, ಶಾಂಪು ಬೇಕಾಗಿತ್ತು. ಅದಕ್ಕೆ ಶಾಪ್ ಹತ್ರ ಬಂದೆ, ಶಾಂಪು ತಗೊಂಡೆ. ಇವಾಗ ಮನೆಗೆ ಹೋಗ್ತೀನಿ. ಮನೆ ಹತ್ರ ಬಂದೆ. ಇನ್ನು ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ತೋರಿಸ್ತೀನಿ ನೋಡಿ ನಮ್ಮದು ಕಿಚನ್ ಯಾವ ರೀತಿ ಆಗಿದೆ ಅಂತ. ಎಲ್ಲ ಕ್ಲೀನ್ ಮಾಡಬೇಕು ಈಗ. 12:30ಗೆ ಬಿಡ್ತಾರೆ ಅವಳಿಗೆ. 12:30ಗೆ ಮತ್ತೆ ಕರ್ಕೊಂಡು ಬರ್ಲಿಕ್ಕೆ ಹೋಗಬೇಕು. ಕಿಚನ್ ಕ್ಲೀನ್ ಮಾಡಬೇಕು ಈಗ. ಎಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆಗಳ ರಾಶಿನೇ ಆಗಿರ್ತದೆ ಬೆಳಿಗ್ಗೆ, ಅದೆಲ್ಲ ವಾಶ್ ಮಾಡಬೇಕು. ಇದನ್ನೆಲ್ಲ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಆದಮೇಲೆ ಎಲ್ಲ ಕ್ಲೀನ್ ಆಯಿತು. ಪಾತ್ರೆಗಳನ್ನು ನಾನು ಎಲ್ಲ ತೊಳೆದಾಯಿತು. ಇವಾಗ ಅಡುಗೆ ಮಾಡಬೇಕು. ನನ್ನ ಹಸ್ಬೆಂಡ್ ಮಧ್ಯಾಹ್ನ 1:30-2 ಗಂಟೆ ಊಟಕ್ಕೆ ಬರ್ತಾರೆ. ಮತ್ತು ನನ್ನ ಮಗಳು 12:30ಗೆ ಬರ್ತಾಳೆ. ಅಷ್ಟೊತ್ತರೊಳಗೆ ನಾನು ಅಡುಗೆ ಮಾಡಿಟ್ಟು ಹೋಗಬೇಕು ಅವಳನ್ನು ಕರ್ಕೊಬರ್ಲಿಕ್ಕೆ. ಅಡುಗೆ ಎಲ್ಲ ಆಯಿತು, ಅವಳನ್ನು ಕರ್ಕೊಬರ್ಲಿಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟು ಬೇಗ 12:30 ಆಗ್ತದೋ ಗೊತ್ತೇ ಆಗಲ್ಲ. ಹೋಗ್ತಾಯಿದ್ದೀನಿ ಇವಾಗ. ಬೆಳಿಗ್ಗೆನೇ ಅವಳು ಹೋಗ್ಬೇಕಾದ್ರೆ ಹೇಳ್ತಾಳೆ, ಬೇಗ ಬಾ ಮಮ್ಮಿ, ಬೇಗ ಬಾ ಮಮ್ಮಿ ಅಂತ ಹೇಳಿಟ್ಟು ಹೋಗ್ತಾಳೆ. ಇದು ಮಧ್ಯಾಹ್ನದ ಅಡುಗೆ. ಅನ್ನ, ಬೇಳೆ ಸಾರು ಮಾಡಿದ್ದೆ. ನಮ್ಗೆ ಮಸಾಲೆ ಹರ್ಕೊಂಡು ಮಾಡಿರೋ ಸಾರು ಅಷ್ಟು ಸೇರೋದಿಲ್ಲ. ಇವತ್ತು ವಾರ ಆಗಿದ್ರಿಂದ ನಮ್ಮದು ವೆಜ್ ಆಗಿರ್ತದೆ. ಹೆಚ್ಚಾಗಿ ನಾವು ಬೇಳೆ ಸಾರನ್ನೇ ಜಾಸ್ತಿ ಮಾಡೋದು. ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತೀವಿ. ಇದು ನವಿಲುಕೋಸು ಪಲ್ಯ. ನವಿಲುಕೋಸು ಪಲ್ಯ ಮಾಡಿದ್ದೆ. ಅವ್ರದ್ದೆಲ್ಲ ಊಟ ಆಯಿತು, ಮನೆಯವ್ರದ್ದು ಊಟ ಆಯಿತು, ಮಕ್ಕಳದೆಲ್ಲ ಊಟ ಆಯಿತು. ನಾನು ಊಟ ಮಾಡ್ತಾಯಿದ್ದೀನಿ. ಅನ್ನ, ಬೇಳೆ ಸಾರು, ನವಿಲುಕೋಸಿನ ಪಲ್ಯ, ಆಮೇಲೆ ಅದು ಮಸಾಲ ಮೆಣಸು, ಆಮೇಲೆ ಉಪ್ಪಿನಕಾಯಿ. ಆಹಾ, ತುಂಬ ಚೆನ್ನಾಗಿತ್ತು ಊಟ. ನನಗೆ ಈ ಥರದ ಊಟ ಅಂದರೆ ತುಂಬ ಇಷ್ಟ. ನಾನ್ ವೆಜ್ಗಿಂತನೂ ನನಗೆ ಈ ಥರ ಊಟ, ಸಿಂಪಲ್ಲಾಗಿರೋ ಊಟ ಅಂದರೆ ತುಂಬ ಇಷ್ಟ ಆಗ್ತದೆ.
ತುಂಬ ರುಚಿಯಾಗಿತ್ತು. ನಾನು ಊಟ ಮಾಡ್ತಾಯಿದ್ದೀನಿ. ಇದು ಮಸಾಲ ಮೆಣಸು ಹೊರಗಡೆಯಿಂದ ತಂದಿದ್ದು. ತುಂಬ ಚೆನ್ನಾಗಿದೆ. ನಮ್ಮ ಬೇಳೆ ಸಾರಿಗೆ ಚೆನ್ನಾಗಿ ಅನ್ನಿಸ್ತದೆ ತಿನ್ನಲಿಕ್ಕೆ. ಊಟ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದಾಯ್ತು. ಮತ್ತೆ ಒಂದು ಟೈಮ್ ಕಿಚನೆಲ್ಲ ಕ್ಲೀನ್ ಆಯಿತು. ಇವಾಗ ನೋಡಿ ನನ್ನ ಮಗಳು ಆಟ ಸಾಮಾನೆಲ್ಲ ಚೆಂದ ಜೋಡಿಸಿಟ್ಟಿದ್ದಾಳೆ ನಮ್ಮ ಕಾಟ್ ಮೇಲೆ. ನಂತರ ನಾವು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮಾಡಿದೆ. ಆಮೇಲೆ ನನ್ನ ಮಗ ಟ್ಯೂಷನಿಗೆ ಹೋಗ್ತಾನೆ 3 ಗಂಟೆಗೆ. ಅವನನ್ನು ಕರ್ಕೊಬರ್ಲಿಕ್ಕೆ 5 ಗಂಟೆಗೆ ಹೋಗ್ಬೇಕು ನಾವು. ಈಗ 5 ಗಂಟೆ ಆಯಿತು, ಹೊರಟಿದ್ದೀವಿ ಅವನನ್ನು ಕರ್ಕೊಬರ್ಲಿಕ್ಕೆ. ಫುಲ್ ಡೇ ನಂದು ಇದೇ ಕೆಲಸ ಆಗ್ತದೆ. ಮನೆಯಲ್ಲಿ ಬರೋದು, ಅಡುಗೆ ಮಾಡೋದು, ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಮಕ್ಕಳನ್ನು ಕರ್ಕೊಬರೋದು, ಕರ್ಕೊಬರೋದು. ಒಂದು ನಿಮಿಷ ನನಗೆ ಟೈಮ್ ಸಿಗಲ್ಲ ರೆಸ್ಟಿಗೆ, ಅಷ್ಟು ಬ್ಯುಸಿ ಆಗಿರ್ತೀನಿ. ನಮ್ಮ ಮಕ್ಕಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ಜನವರಿಯಲ್ಲಿ. ಅವರಿಗೆ ಡ್ಯಾನ್ಸ್ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ನನ್ನ ಮಗಳು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಟ್ಯೂಷನ್ ಹತ್ರ ಬಂದಿದ್ವಿ, ಕರ್ಕೊಂಡು ಹೊರಟ್ವಿ ಈಗ. ಬಾ. ಆಮೇಲೆ ಬಂದು ನಾನು ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮದು ವಾರ. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಪೂಜೆ ಮಾಡ್ತಾರೆ, ಸಂಜೆ ನಾನು ಪೂಜೆ ಮಾಡ್ತೀನಿ. ತುಪ್ಪದ ದೀಪಗಳನ್ನು 2 ಹಚ್ತೀನಿ. ವಾರದ ದಿನ ಮಾತ್ರ ಹಚ್ತೀನಿ. ತುಪ್ಪದ ದೀಪದ ಆರತಿಯನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಶಿವ ಪಂಚಾಕ್ಷರ ಮಂತ್ರವನ್ನು ನಾನು ಓದ್ತಾಯಿದ್ದೀನಿ ಪ್ರತಿ ಸೋಮವಾರ. ನಕ್ಷತ್ರ ಮಾಲಾ ಸ್ತೋತ್ರ ಅಂತ ಓದ್ತಾಯಿದ್ದೀನಿ. ಇದನ್ನು ಓದಾದಮೇಲೆ ಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ. ಮಂಗಳಾರತಿ ಆದಮೇಲೆ ಮನೆಗೆಲ್ಲ ಧೂಪ ಹಾಕ್ತೀನಿ. ವಾರದಲ್ಲಿ ನಾನು 1-2 ದಿನ ಮನೆಗೆಲ್ಲ ಧೂಪ ಹಾಕ್ತೀನಿ. ಪೂಜೆ ಎಲ್ಲ ಆಯಿತು. ಆಮೇಲೆ ಟೀ ಕುಡಿತಾಯಿದ್ದೀನಿ. ಟೀ ಮಾಡಿದೆ. ಟೀ ಎಲ್ಲ ಮಕ್ಕಳು ನಾನು ಸೇರಿಕೊಂಡೆಲ್ಲ ಟೀ ಕುಡಿದ್ವಿ. ಆಮೇಲೆ ಇದು ರಾತ್ರಿಗೆ ಸೇಮ್ ಮಧ್ಯಾಹ್ನದ ಊಟನೇ ನಾವು ರಾತ್ರಿಗೂ ಅನ್ನ ಮಾಡಿಕೊಂಡು ಸಾರು ಮಾಡ್ಕೊಂಡು ಊಟ ಮಾಡಿದ್ವಿ. ನಾಳೆ ಬೆಳಿಗ್ಗೆ ನಾನು ಇಡ್ಲಿಗಾಗಿ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ. ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದು, ಸಿಂಕೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.